ಸೊ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಬನ್ನಿ ಇವತ್ತಿನ ಒಂದು SSP ರಿಲೇಟೆಡ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ SSP ಸ್ಕಾಲರ್ಶಿಪ್ ಬಗ್ಗೆ ಸುಮಾರಷ್ಟು ಡೌಟ್ಸ್ಗಳಿದ್ದಾವೆ. ಅಂತಂದರೆ SSP ಸ್ಕಾಲರ್ಶಿಪ್ಪನ್ನು ಇಟ್ಕೊಂಡ್ಬಿಟ್ಟು ಸುಮಾರಷ್ಟು ಡೌಟ್ಗಳನ್ನ ನನಗೆ ಕೇಳಿದ್ದಾರೆ. ಏನಂತಂದರೆ SSP ಸ್ಕಾಲರ್ಶಿಪ್ ಇವಾಗ ಅಂತಂದರೆ ಡಿಸೆಂಬರ್ ಎಂಡ್ವರೆಗೆ ಬರುತ್ತೆ ಅಂತ ಹೇಳಿದ್ರಿ. ಸೊ ಸುಮಾರಷ್ಟು ವಿದ್ಯಾರ್ಥಿಗಳು ಡಿಸೆಂಬರ್ ಎಂಡ್ವರೆಗೆ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನೋದು ಜಮಾ ಆಗಿಲ್ಲ. ಸೊ ಸ್ಕಾಲರ್ಶಿಪ್ಪಲ್ಲಿ ಸ್ಟೇಟಸಲ್ಲಿ ಸುಮಾರಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಆ್ಯಂಡ್ ಸುಮಾರಷ್ಟು ನನಗೆ ಬಂದಿರೋ ಮೆಸೇಜಸ್ ಪ್ರಕಾರ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಸ್ಟೇಟಸಲ್ಲಿ ಫೇಲ್ಡ್ ಅಂತ ತೋರಿಸ್ತಾ ಇದೆ. ಸ್ಟೇಟಸಲ್ಲಿ ಫೇಲ್ ಡ್ಯೂ ಟು ಫೀಸ್ ಸ್ಟ್ರಕ್ಚರ್ ಅಪ್ರೂವ್ ಆಗಿಲ್ಲ ಅಂತ ಹೇಳ್ತಾ ಇದೆ. ಆಮೇಲೆ ಏನಂತಂದರೆ ಆಲ್ರೆಡಿ ಬೆನಿಫಿಷರಿ ಸರ್ಟಿಫಿಕೇಟ್ ಹ್ಯಾಸ್ ಬೀನ್ ಜನರೇಟೆಡ್ ಅಂತ ತೋರಿಸ್ತಾ ಇದೆ. ಈ ರೀತಿ ಸುಮಾರಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವನ್ ಮೋರ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸ್ಟೇಯಿಂಗ್ ಇನ್ ಗೌರ್ಮೆಂಟ್ ಹಾಸ್ಟೆಲ್ ಅಂತಂದರೆ ಗೌರ್ಮೆಂಟ್ ಹಾಸ್ಟೆಲ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಅಂಡರ್ ಬರ್ತಕ್ಕಂಥ ಹಾಸ್ಟೆಲ್ ಇದ್ದಾರೆ. ಬಟ್ ಅವ್ರಿಗೆ ಏನಾಗಿದೆ ಅಂತಂದರೆ ನೀವು ಸೋಷಿಯಲ್ ವೆಲ್ಫೇರ್ ಅಂಡರ್ ಹಾಸ್ಟೆಲಲ್ಲಿ ಇರ್ತೀರಾ ಅಂತ ಹೇಳಿಬಿಟ್ಟು ಸ್ಕಾಲರ್ಶಿಪ್ ಅಮೌಂಟನ್ನು ಹಾಕಿಲ್ಲ. ಸೊ ಈ ರೀತಿ ಸುಮಾರಷ್ಟು ಏನಂತಂದರೆ ಪ್ರಾಬ್ಲಮ್ಸ್ಗಳಾಗಿದ್ದಾವೆ. ಆ್ಯಂಡ್ ಇವಂದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳೇನಪ್ಪ ಅಂದರೆ ಥ್ರೂ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ತೊಗೊಂಡಿರ್ತಾರೆ, ಥ್ರೂ KEಯಿಂದನೇ ತೊಗೊಂಡಿರ್ತಾರೆ. ಆದರೆ ಅವರ ಒಂದು ಸ್ಟೇಟಸಲ್ಲಿ ಬಂದುಬಿಟ್ಟು ನೀವು ಮ್ಯಾನೇಜ್ಮೆಂಟ್ ಅಂಡರ್ ಇದ್ದೀರಾ ಆ್ಯಂಡ್ ನಿಮ್ಮ ಒಂದು ಏನಂತಂದರೆ ಕೋಟಾ ಬಂದುಬಿಟ್ಟು ಪ್ರೈವೇಟ್ ಕೋಟಾ ಅಥವಾ ನೀವು ಕಾಮೆಡ್ ಕೆ ಸೀಟ್ ಟೈಪಲ್ಲಿದ್ದೀರಾ ಅಂತ ಹೇಳಿಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಸೊ ಅದೇ ವಿದ್ಯಾರ್ಥಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಕಾಲರ್ಶಿಪ್ ಬಂದಿದೆ, ಬಟ್ ಥರ್ಡ್ ಇಯರಿಂದ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಸೊ ಥರ್ಡ್ ಇಯರ್ಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಹೋಲ್ಡ್ ಆಗಿದೆ ಅಥವಾ ಸ್ಕಾಲರ್ಶಿಪ್ ಬಂದುಬಿಟ್ಟು ರಿಜೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಈ ಒಂದು ವಿಷಯದ ಮೇಲೆ ನಿಮಗೆ ಈ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ಮಾಡ್ತೀನಿ ಆ್ಯಂಡ್ ಕಂಪ್ಲೀಟ್ ವೀಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಸುಮಾರಷ್ಟು ಅಂತಂದರೆ ಇವಾಗ ಸ್ಕಾಲರ್ಶಿಪ್ಗೆ ಡೇಟ್ ಅನ್ನೋದು ಎಕ್ಸ್ಟೆಂಡ್ ಆಗಿದೆ ಅಂತ ಎಲ್ರಿಗೂ ಗೊತ್ತಿರೋ ಆಗಿದೆ. ಜನವರಿ 30ವರೆಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯಾರು ಕೂಡ ಭಯ ಪಡಬೇಡಿ. ಇದು ಬಂದುಬಿಟ್ಟು ಅಪ್ ಟು ಲಾಸ್ಟ್ ಇಯರ್ ಹಾಗೆ ಫೆಬ್ ಅಥವಾ ಮಾರ್ಚ್ ಮಿಡ್ ಡೇಸ್ ಮಟನೂ ಕೂಡ ಇದು ಎಕ್ಸ್ಟೆಂಡ್ ಆಗಬಹುದು, ಬಟ್ ನಾಟ್ ಅ ಶೂರ್. ಇದಾತಂದರೆ ಫರ್ದರ್ ಅಪ್ಡೇಟ್ಸನ್ನು ನಾನು ಇದೇ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ನಾನು ಹೇಳಿರುವಾಗೆ ಕೆಲವೊಂದಿಷ್ಟು ಸ್ಟೇಟಸ್ಗಳನ್ನು ಇಲ್ಲಿ ಶೋ ಮಾಡ್ತೀನಿ. ಅದರಲ್ಲಿ ಇರುವಂತಹ ಎರರ್ಸ್ಗಳ ಬಗ್ಗೆ ಮತ್ತು ನಿಮಗೆ ಅದರಲ್ಲಿ ಆಗಿರುವಂತಹ ಒಂದು ಡೌಟ್ಸ್ಗಳ ಬಗ್ಗೆನೂ ಕೂಡ ಹೇಳ್ತೀನಿ. ಆ್ಯಂಡ್ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಕ್ರೆಡಿಟ್ ಆಗಿದೆ. ಸೊ ನಾನು ಮಾಡಿರುವಂತಹ SSP ರಿಗಾರ್ಡಿಂಗ್ ಸುಮಾರಷ್ಟು ವೀಡಿಯೋಗಳಲ್ಲಿ ಏನಂತಂದರೆ ಸುಮಾರಷ್ಟು ವಿದ್ಯಾರ್ಥಿಗಳದನ್ನು ಕನ್ಫ್ಯೂಸ್ ಕೂಡ ಮಾಡಿದ್ದಾರೆ. ಅಂದರೆ ಅವರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಇವತ್ತು ನಿನ್ನೆ ಹಾಗೆ ಹೀಗೆ ಅಂತ ಕ್ರೆಡಿಟ್ ಆಗಿದೆ. ಮತ್ತು ಅವರೊಂದು ಡಿಗ್ರಿ ನೇಮನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಡೇಟ್ಸ್ಗಳನ್ನ ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಾನು ನಿಮಗೆ ಮತ್ತೆ ಫರ್ದರ್ ಅಪ್ಡೇಟ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಹೇಳಿರುವಾಗೆ ಡೇಟ್ ಬಂದುಬಿಟ್ಟು ಎಕ್ಸ್ಟೆಂಡ್ ಆಗಿದೆ. ಈವನ್ ಏನಂತಂದರೆ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಅಂತಂದರೆ ಯಾರು SC ಅಂಡರ್ ಬರ್ತೀರಾ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನಿಮಗೆ ಸ್ಕಾಲರ್ಶಿಪ್ ಡೇಟ್ ಬಂದುಬಿಟ್ಟು ಜನವರಿ 15 ಅಂತ ಇಲ್ಲಿ ಶೋ ಆಗ್ತಾ ಇದೆ. ಸೊ ಜನವರಿ 15ವರೆಗೆ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಫರ್ದರ್ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆದರೆ ಅದನ್ನು ಕೂಡ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇನ್ನು ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ನೋಡ್ಬೋದು ಇಲ್ಲಿ 31/1/2026 ಅಂತ ಹೇಳಿದ್ದಾರೆ. ಅಂದರೆ ಇದೇ ತಿಂಗಳು 30ವರೆಗೆ ಕೂಡ ಎಕ್ಸ್ಟೆಂಡ್ ಆಗಿದೆ. ಇನ್ನು ಕಾರ್ಮಿಕ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 31/1/2026 ಅಂತ ಇಲ್ಲೂ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಯಾರು ಲೇಬರ್ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೀರಾ, ಸೊ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ ಇರುತ್ತೆ. ಸೊ ಅವ್ರಿಗೂ ಕೂಡ ಸ್ಕಾಲರ್ಶಿಪ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅದು ಕೂಡ ಜನವರಿ 30ವರೆಗೆ ಎಕ್ಸ್ಟೆಂಡ್ ಆಗಿದೆ. ಇನ್ನು ಪರಿಶಿಷ್ಟ ಪಂಗಡಗಳ ಅವರ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಸ್ಕೆಡ್ಯೂಲ್ಡ್ ಟ್ರೈಬ್ನವರ ಸ್ಕಾಲರ್ಶಿಪ್ ಬಂದುಬಿಟ್ಟು 15 to 2026ವರೆಗೆ ಅಂದರೆ ನೆಕ್ಸ್ಟ್ ಫೆಬ್ರವರಿ 15ವರೆಗೆ ನಿಮಗೆ ಡೇಟ್ ಅನ್ನೋದನ್ನು ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಕಾಲೇಜ್ ಡಾಟಾನ ಫೆಚ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ಅಂದರೆ ಇನ್ನೂ ಕೂಡ ಕಾಲೇಜ್ ಡಾಟಾ ಫೆಚ್ ಆಗ್ತಾ ಇಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಾನು ಹೇಳಿರುವಾಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಬನ್ನಿ. ಸೊ ನಿಮಗೆ ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸನ್ನು ತೋರಿಸ್ತಾ ಇದ್ದೀನಿ ನೋಡಿ. 22-23 ಸ್ಟೇಟಸ್. ಸೊ ಇಲ್ಲಿ ನೋಡ್ಬೋದು ನೀವು. ಇವಾಗ ನಾನು ಇಯರ್ ವೈಸ್ ಸ್ಟೇಟಸನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. 22-23 ಈ ಒಂದು ಸ್ಟೂಡೆಂಟ್ಗೆ ಏನಾಗಿತ್ತಪ್ಪ ಅಂತಂದರೆ ಸ್ಕಾಲರ್ಶಿಪ್ ಅನ್ನೋದು ಕ್ರೆಡಿಟ್ ಕೂಡ ಆಗಿತ್ತು ಆ್ಯಂಡ್ ಸ್ಕಾಲರ್ಶಿಪ್ ಇಲ್ಲಿ ಶೋ ಕೂಡ ಆಗ್ತಾ ಇತ್ತು. ಆ್ಯಂಡ್ ಈ 3 ಸ್ಕಾಲರ್ಶಿಪ್ಪು ಕೂಡ ಏನಪ್ಪ ಅಂತಂದರೆ ಆತನ ಅಕೌಂಟಿಗೂ ಕೂಡ ಕ್ರೆಡಿಟ್ ಆಗಿದ್ದು. ಸೊ ಇಲ್ಲಿ ನೋಡ್ಬೋದು. ಆ್ಯಂಡ್ ಇದೇ ಸೇಮ್ 24-25 ನೀವು ನೋಡೋದಾದರೆ, ಸೊ ನೀವು ಇಲ್ಲಿ ನೋಡ್ಬೋದು ಇದೇ ಒಂದು ಸೇಮ್ ಸ್ಕಾಲರ್ಶಿಪ್ಪನ್ನು ನಾನು ನಿಮಗೆ 24-25 ತೋರಿಸ್ತಾ ಇದ್ದೀನಿ. ಏನಂತ ತೋರಿಸ್ತಾ ಇದ್ದಾರೆ ಅಂತಂದರೆ, ಸೊ ಸ್ಟೇಟಸಲ್ಲಿ ಬಂದುಬಿಟ್ಟು ಏನು ಅಪ್ಡೇಟ್ ಆಗಿದೆ ಅಂತಂದರೆ
ನೋಡಿ ಇಲ್ಲಿ ಸ್ಟೂಡೆಂಟ್ಸ್ ಹೂ ಆರ್ ಅಡ್ಮಿಟೆಡ್ ಥ್ರೂ ಮ್ಯಾನೇಜ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜ್ ಸೀಟ್ ಆರ್ ಕಾಮೆಡ್ ಕೆ ಸೀಟ್ ಟೈಪ್ಸ್ ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ ದ BCWD ಗೈಡ್ಲೈನ್ ಅಂತ ತೋರಿಸ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ಈ ಸ್ಟೂಡೆಂಟ್ ಬಂದುಬಿಟ್ಟು KA ಥ್ರೂ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಲಾಟ್ ಆಗಿತ್ತು. ಸೊ ಈ ಸ್ಟೂಡೆಂಟ್ಗೂ ಕೂಡ ಇದೇ ರೀತಿ ತೋರಿಸ್ತಾ ಇದೆ. ಆ್ಯಂಡ್ ಇದೇ ರೀತಿ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಎರರ್ಸ್ಗಳು ಕೂಡ ಬರ್ತಾ ಇದ್ದಾವೆ. ಯಾವ ರೀತಿ ಎರರ್ಸ್ ಬರ್ತಾ ಇದ್ದಾವೆ ಅಂತಂದರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳೇನಪ್ಪ ಅಂತಂದರೆ ಸ್ಕಾಲರ್ಶಿಪ್ ಅಮೌಂಟಲ್ಲಿ ಬಂದುಬಿಟ್ಟು ಏನು ಶೋ ಆಗ್ತಾ ಇದೆ ಅಂತಂದರೆ ಯುವರ್ ಫೀಸ್ ಸ್ಟ್ರಕ್ಚರ್ ಹ್ಯಾಸ್ ಬಿನ್ ನಾಟ್ ಅಪ್ರೂವ್ಡ್ ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಇವಾಗ. ಸೊ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಂತ ಇದ್ದಾರೆ, ಫೇಲ್ ಡ್ಯೂ ಟು ಸ್ಯಾಂಕ್ಷನ್ ಆರ್ಡರ್ ಹ್ಯಾಸ್ ಆಲ್ರೆಡಿ ಹ್ಯಾಸ್ ಬಿನ್ ಜನರೇಟೆಡ್ ಫಾರ್ ಸಮ್ ಬೆನಿಫಿಷರೀಸ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಈ ರೀತಿ ಸುಮಾರು SSP ಕಡೆಯಿಂದ ಏನಪ್ಪ ಅಂತಂದರೆ ಪ್ರಾಬ್ಲಮ್ಸ್ಗಳು ಫೇಸ್ ಆಗ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಸ್ಯಾಂಕ್ಷನ್ ಆಗಿರೋದು 26,000 27,000 ಈ ರೀತಿ, ಬಟ್ ಅಕೌಂಟಿಗೆ ಬಂದು ಕ್ರಿಯೇಟ್ ಆಗಿರೋದು 2,700 ಅಥವಾ 3,500 4,000 ಈ ರೀತಿ ಕೂಡ ಆಗಿದೆ. ಸೊ ಆ್ಯಂಡ್ ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತಂದರೆ, ನೀವೇನಾದರೂ SSP ಸ್ಕಾಲರ್ಶಿಪ್ ಬಗ್ಗೆ ಏನಾದರೂ ಇನ್ ಡೀಟೇಲ್ ಆಗಿ ಏನಾದರೂ ಕ್ಲಿಯರ್ ಪಿಕ್ಚರ್ ಅಂದರೆ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಪ್ಯೂರ್ ಸೊಲ್ಯೂಷನ್ ಬೇಕಂದರೆ ದ ಬೆಸ್ಟ್ ಚಾಯ್ಸ್ ಅಂತಂದರೆ ಬೆಸ್ಟ್ ಥಿಂಗ್ ಏನಂತಂದರೆ, ನಿಮ್ಮ ನಿಯರ್ ಬೈ ಒಂದು ತಾಲೂಕು ಆಫೀಸ್ ಇರುತ್ತಲ್ವ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ತಾಲೂಕು ಆಫೀಸ್, ಅಲ್ಲಿಗೆ ಹೋಗಿಬಿಟ್ಟು ಅವರಿಗೆ ನಿಮ್ಮ ಒಂದು SSP ಐಡಿಯಾನ ಹೇಳೋದ್ರ ಮುಖಾಂತರ ಅವ್ರು ನಿಮ್ಮ SSP ಐಡಿಯಾನ ಹಾಕಿ ಚೆಕ್ ಮಾಡಿ ನೋಡ್ತಾರೆ. ಇಫ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನಾದರೂ ಎರರ್ ಇತ್ತಪ್ಪ ಅಂತಂದರೆ ಆ ಒಂದು SSP ID ಥ್ರೂ ನಿಮಗೆ ಇರುವಂತಹ ಸೊಲ್ಯೂಷನನ್ನು ಅವ್ರು ಕೊಡ್ತಾರೆ, ಅಂದರೆ ಏನಾಗಿದೆ ಸ್ಕಾಲರ್ಶಿಪ್ಪಲ್ಲಿ ಅಂತ. ಸೊ ಫರ್ದರ್ ಅಲ್ಲಿ ಏನಾದರೂ ನಿಮಗೆ ಇಫ್ ಇನ್ ಕೇಸ್ ವರ್ಕ್ ಆಗಲಿಲ್ಲಪ್ಪ ಅಂತಂದರೆ ನೀವು ಅವರು ಕೊಟ್ಟಿರುವಂತಹ ಅಫಿಷಿಯಲ್ ಇಮೇಲ್ ಐಡಿಗೆ ನೀವು ಮೇಲ್ ಮಾಡಬೇಕು. ಅಂದರೆ ನಿಮ್ಮ ಒಂದು ಸ್ಟೇಟಸನ್ನು ನೀವು PDF ರೂಪದಲ್ಲಿ ಜನರೇಟ್ ಮಾಡ್ಕೊಂಡ ನಂತರ ಆ ಒಂದು PDFನ್ನು ನೀವು ಇಮೇಲ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಇಮೇಲಿಗೆ 48 ಅವರ್ಸ್ ಒಳಗಡೆ ಅಂತಂದರೆ ವರ್ಕಿಂಗ್ ಡೇ ಇರುವಂಥ 2 ದಿನಗಳ ಒಳಗಡೆ ನಿಮ್ಮ ಒಂದು ಇಮೇಲ್ಗೆ ಬಂದುಬಿಟ್ಟು ಅಪ್ಡೇಟ್ ಏನಾದರೂ ಇತ್ತಪ್ಪ ಅಂದರೆ ಏನು ಪ್ರಾಬ್ಲಮ್ ಅನ್ನೋದನ್ನು ಕೂಡ ಅವರು ಸೊಲ್ಯೂಷನ್ನ ಕೊಡ್ತಾರೆ. ಇಫ್ ಇನ್ ಕೇಸ್ ನೀವೇನಾದರೂ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬರ್ತೀರಾ ಅಂದರೆ 9008400010ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅವರಿಂದನೂ ಕೂಡ ನಿಮಗೆ ಮೋಸ್ಟ್ ಆಫ್ ಸೊಲ್ಯೂಷನ್ಗಳು ಸಿಗ್ತವೆ. ಆ್ಯಂಡ್ ಇನ್ನು SSP ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ಪೇಮೆಂಟ್ ಸ್ಟೇಟಸ್ ಬಗ್ಗೆ ಹೇಳಿದ್ದೆ ಅಲ್ವಾ, ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಮೌಂಟ್ ಬಂದುಬಿಟ್ಟು ಸ್ಯಾಂಕ್ಷನ್ ಆಗಿದೆ. ಸೊ ಈ ಒಂದು ವಿಡಿಯೋ ನೋಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಯಾವ ಡಿಪಾರ್ಟ್ಮೆಂಟ್ ಮತ್ತು ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಇನ್ನು ಯಾವ ಡೇಟ್ಗೆ ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನು ಸ್ವಲ್ಪ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದ್ರ ಮುಖಾಂತರ ಈ ಒಂದು ವಿಡಿಯೋ ನೋಡುವಂತಹ ಅದರ್ಸ್ ವಿದ್ಯಾರ್ಥಿಗಳಿಗೆ, ಬೇರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ಕೇಳ್ಕೊತೀನಿ. ಇದೇ ರೀತಿ ಈ ಒಂದು ವಿಡಿಯೋನ ನೋಡಿ ಮತ್ತು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಬರ್ತೀವಿ. ಥ್ಯಾಂಕ್ ಯು.